ತಮಿಳು ತಾಯಿ ಆದರೆ ನನಗೆ ಕನ್ನಡ ಚಿಕ್ಕಮ್ಮ ಅಂತ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇವರೇನೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಇವತ್ತು ಕನ್ನಡಕ್ಕೆ ನಾವೇ ತಾಯಿ ಅಂತ ಹೇಳಿರೋದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಸ್ಲಿಪ್ ಆಫ್ ದಿ ಟಂಗ್ ಅಂತ ಅಂದಿದ್ರೆ ನಾವು ಕನ್ನಡಿಗರು ವಿಶಾಲ ಹೃದಯಗಳು ನಾವು ಕ್ಷಮಿಸ್ಬಿಡ್ತಾ ಇದ್ವಿ. ಆದರೂ ಈಗಲೂ ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳ್ತೀನಿ ಅಂದರೆ ಇವರು ತಪ್ಪು ಮಾಡಿದ್ದಾರೆ ಅಂತ ಇವರು ತಪ್ಪಿನ ಅರಿವು ಯಾರು ಮಾಡಬೇಕಾಗಾದ್ರೆ ಯಾರು ಮಾಡಿಸ್ಬೇಕು ಇವರಿಗೆ? ಫಸ್ಟ್ ಆಫ್ ಆಲ್ ಇವರು ಈಗ ಆರಾಮಾಗಿದ್ರು, ಫ್ರೀ ಆಗಿದ್ರು, ಏನು ಕೆಲಸ ಇರಲಿಲ್ಲ. ಈಗ ನೀವು ಪ್ರತಿಯೊಂದು ಇನ್ಸಿಡೆಂಟ್ ನೋಡ್ಕೊಂಡ್ ಬನ್ನಿ. ನೆನ್ನೆ ನಾ ಇದೇ ಹೇಳಿದ್ದೀನಿ. ಈಗ ನಮ್ಮ ಮೂಲವಾಗಿ ನಮಗೆ ಹಿಂದಿಯವ್ರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು, ಅವ್ರದೇ ಜಾಸ್ತಿ ಇದ್ದಿದ್ದು. ಉತ್ತರ ಭಾರತದವರು ಇಲ್ಲಿ ಇರಬಾರ್ದು ಅನ್ನೋದೇ ನಮ್ಮ ಮೂಲ ಕಾನ್ಸೆಪ್ಟ್ ಇದ್ದಿದ್ದು. ಈಗ ಇವರು ಇಂಡಿಯಾ ನ್ಯಾಷನಲ್ ಲೆವೆಲ್ ಸ್ಟಾರ್ ಆಗ್ಲಿ, ಇವರು ನಮಗೆ ಅವಶ್ಯಕತೆ ಇಲ್ಲ. ಇವರು ಮಾತಾಡ್ಬೇಕಾದ್ರೆ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಮಾತಾಡಿದ್ರೆ ಅದಕ್ಕೆ ಗೌರವ ಇತ್ತು. ಭಾಷೆ ವಿಚಾರದಲ್ಲಿ ನಮಗೂ ಅವ್ರಿಗೂ ಬಹಳ ತಿಕ್ಕಾಟ ಇದೆ ಅನ್ನುವಂತ ಸೂಕ್ಷ್ಮ ಪ್ರಜ್ಞೆ ಈ ಮನುಷ್ಯನಿಗೆ ಇರಬೇಕಾಗಿತ್ತು. ಈ ಹಿಂದೆನೂ ಇಂಥ ಘಟನೆಗಳು ನಡೆದಿದ್ರು ಕೂಡ ಈ ತರದ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದಿದೆಯಲ್ಲ, ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು, ಕೊಟ್ಟ ಮೇಲೆ ಯೋಚನೆ ಮಾಡಬೇಕಾಗಿತ್ತು. ಈಗಲೂ ಯೋಚನೆ ಮಾಡೋದಕ್ಕೆ ಸಮಯ ಇದೆ. ಬಟ್ ಇದ್ರ ಹಿಂದೆ ಬೇರೆ ಏನೋ ಇದೆ ಅಂತ ನನಗನ್ಸುತ್ತೆ. ಅಷ್ಟು ದಡ್ಡಲ್ಲ ಈ ಮನುಷ್ಯ. ನೀವು ನೋಡಿ, ನೀವು ಆರಾಮಾಗಿದ್ರು ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಈಗ ಅವ್ರಿಗೆ ಪ್ರಚಾರಕ್ಕೆ ಬರಬೇಕಾಗಿತ್ತು. ನೀವು ಬೇರೆ ಯಾವುದೇ ಭಾಷೆ ಮೇಲೆ ಹೋಗಿ ಇನ್ನೊಂದ್ರ ಮೇಲೆ ಹೋಗಿ ಇಷ್ಟೊಂದು ಪ್ರಚಾರ ಸಿಗ್ತಾ ಇರಲಿಲ್ಲ. ನೀವು ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಕರ್ನಾಟಕ, ಅದು ಬೆಂಗಳೂರು, ವಿಶ್ವಕ್ಕೆ ಮಾದರಿ, ವಿಶ್ವ ಭಾಷೆಯ ರಾಣಿ ಕನ್ನಡ. ಎಸ್ ಹೌದು ಅಲ್ವಾ? ಈಗ ನೀವು ಇಲ್ಲಿ ಬೆಂಕಿ ಹಚ್ಚಿದಿರಿ, ದೊಡ್ಡ ಮಟ್ಟಕ್ಕೆ ಚರ್ಚೆಗಳಾಗ್ತಿದ್ದಾವೆ. ಇನ್ನೊಂದು ದಿನ 2 ದಿನ, ಈಗ ಇವತ್ತು ಕೊಟ್ಟಿದ್ದು ಡೆಡ್ ಲೈನ್. ನಾವು ಆ್ಯಕ್ಚುಲಿ ಬ್ಯಾನ್ ಮಾಡೋಕ್ಕೆ ಬರಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಥರ ದೊಡ್ಡ ದೊಡ್ಡ ನಿರ್ಮಾಪಕಗಳು ಕೆ ಮಂಜು ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, CCIVಯಲ್ಲಿ ಕೇಸ್ಗೆ ಹೋಗ್ತಾರೆ. ಆಗಿರೋದ್ರಿಂದ ಅಸಹಕಾರ ಅನ್ನೋದು ನಾವು ಸ್ಪಷ್ಟವಾಗಿ ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ಈ ಮನುಷ್ಯ ಇನ್ನೂ ಮೊಂಡುತನ ಮಾಡ್ತಿರೋದು ತುಂಬ ಅತಿ ಬುದ್ಧಿವಂತ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಅದು ಅಷ್ಟು ಸಮಂಜಸ ಅಲ್ಲ. ಆಯ್ತು, ಹಾಗಾದ್ರೆ ಚರ್ಚೆಗೆ ಬರಲಿ ಅವರು ಮನುಷ್ಯ. ಆಯ್ತು, ನಿಮಗೆ ಈಗ ಫಿಲಂ ಪ್ರಮೋಷನ್ ಕಾರ್ಯಕ್ರಮ, ಅದರಲ್ಲಿ ನೀವು ಈ ಒಂದು ಮಾತುಗಳನ್ನು ನೀವು ಶಿವಣ್ಣ ಅವ್ರನ್ನ ಹೊಗಳಿದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೊಗಳಿದ್ರಿ, ಇಟ್ಸ್ ಓಕೆ. ಸೊ ಶಿವಣ್ಣ ಅವ್ರನ್ನ, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೊಗಳಿ ನೀವು ಕನ್ನಡವನ್ನ ತೆಗಳುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದು ಇದು ಬೇಕು ಅಂತ ಅವ್ರ ಫಿಲಂ ಪ್ರಮೋಷನ್ಗೆ ಅಷ್ಟು ಬರ್ಗೆಟ್ಟಿದಾರ ಕಮಲ್ ಹಾಸನ್ ಅವರು? ಅಷ್ಟು ಬರ್ಗೆಟ್ಟಿದಾರ ಸಿನಿಮಾಗೋಸ್ಕರ? ಗೊತ್ತವ್ರಿಗೆ ಕನ್ನಡಿಗರ ವಿಚಾರದಲ್ಲಿ ಈ ತರ ಕ್ಷುಲ್ಲಕ ಹೇಳಿಕೆನ ನಾವು ಬಿಡೋದಿಲ್ಲ, ನಾವು ಖಂಡಿಸ್ತೀವಿ, ಮತ್ತೆ ದೊಡ್ಡ ವಿಷಯ ಆಗುತ್ತೆ ಅಂತ. ದೊಡ್ಡ ವಿಷಯ ಆಗ್ಲಿ, ನನ್ನ ಫಿಲಂ ಪ್ರಮೋಷನ್ ಆಗ್ಲಿ ಅಂತಾನೆ ಈ ಮನುಷ್ಯ ಇಂಥ ಲೆವೆಲ್ಗೆ ಬಂದಿದ್ದಾರೆ. ಬರ್ಲೇಬೇಕಾಗತ್ತೆ. ಈ ಲೆವೆಲ್ಗೆ ಬರ್ಲಿಲ್ಲ ಅಂದಿದ್ರೆ ಈ ಮಟ್ಟಕ್ಕೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಚಾರ ಸಿಗ್ತಾನೆ ಇರಲಿಲ್ಲ. ನಮ್ಮ ನಾಡು ನುಡಿ ಭಾಷೆ ಅಂತ ಬಂದಾಗ ಅಂತ ಅಣ್ಣವರೇ ಗೋಕಾಕ್ ಚಳವಳಿಯಿಂದ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಟಗಳು ಮಾಡಿದಂಥವ್ರು. ಅದ್ರ ಮಧ್ಯದಲ್ಲಿ ಇವ್ರನ್ನ ಎದುರುಗಡೆ ಇಟ್ಕೊಂಡು ಮಾತಾಡಿದ್ದಾಗಲೇ ಈ ಥರ ಪ್ರಚಾರ ಸಿಗುತ್ತೆ ಅನ್ನೋದು ಅವ್ರಿಗೆ ತುಂಬ ಸ್ಪಷ್ಟ. ಅದಕ್ಕೆ ಈಗಲೂ ಕೂಡ ಅವರು ಕ್ಷಮೆ ಯಾಚಿಸ್ತಾ ಇಲ್ಲ ಅಂದರೆ ಅವ್ರಿಗೆ ಗೊತ್ತಿದೆ, ಇನ್ನೊಂದು 2 ದಿನ ಇದ್ದಾಗ ನಂಗೆ ಕ್ಷಮೆ ಯಾಚಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಥರ ಅವ್ರ ಮೈಂಡ್ ಸೆಟ್ ಆಗಿದ್ದಾರೆ. ತುಂಬ ಕ್ಲಿಯರ್. ಅಲ್ಲ, ನನಗೆ ಅರ್ಥ ಆಗದೆ ಇರೋದು, ಯಾರೋ ಪುಟ್ಪತಿ ನೀವು ಪದೇ ಈ ಅತಿ ಬುದ್ಧಿ, ಈ ಸೋನು ನಿಗಮ್ ಅಂತವರು, ಇವರೆಲ್ಲ ತಮ್ಮ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದವರು ಇವರೆಲ್ಲ. ಇಂಥವ್ರು ಈ ಥರದ ಒಂದು ಕ್ಷುಲ್ಲಕ ಒಂಥರ ಇದು ಒಂಥರ ಅವಿವೇಕತನದ ಮಾತುಗಳನ್ನು ಮಾತಾಡೋದು, ರಗಳೆ ಮಾಡೋದು. ಮೂರ್ತಿ ಅವರೇ, ಇವ್ರಿಗೇನು ಚಾಳಿನ, ದೊಡ್ಡವರ ಸಣ್ಣತನನ ಏನಿದೆಲ್ಲ? ಮೇಡಮ್ ಹೇಳ್ತೀನಿ ನೋಡಿ, ಇದು ಸಣ್ಣತನ ದೊಡ್ಡತನ ಅನ್ನೋದು ಆಮೇಲೆ. ಆದರೆ ಇಲ್ಲಿ ನಾವು ಸಾರ್ವಜನಿಕ ಬದುಕು, ಸಾರ್ವಜನಿಕವಾಗಿ ಜೀವನ ಮಾಡ್ತಿದ್ದಾರೆ. ಇವರು ತಮಿಳುನಾಡಿಂದ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಅವರು ಸಾರ್ವಜನಿಕರಿಗೆ ಶಾಂತಿ ಭಂಗ ಮಾಡೋ ರೀತಿಯಲ್ಲಿ ಭಾಷಾ ವಿಚಾರ ತಗೊಂಡು ಇದು ಮಾಡೋದು ಕಾನೂನು ರೀತಿ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇದು ರಾಜ್ಯದ ಕರ್ತವ್ಯ. ಆತನ ಯಾವುದೇ ಚಟುವಟಿಕೆಗಳನ್ನ ಬ್ಯಾನ್ ಮಾಡೋಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ. ಯಾಕೆ ಅಂದರೆ ಕರ್ನಾಟಕ, ತಮಿಳುನಾಡು ಏನು ಬೇರೆ ಬೇರೆ ಕಂಟ್ರಿ ಅಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ 2 ರಾಜ್ಯಗಳು. ಅವರು ಜವಾಬ್ದಾರಿಯಿಂದ ಬಂದು ಪ್ರಮೋಷನ್ ಮಾಡಿಕೊಂಡು, ಅದು ಕಮರ್ಷಿಯಲ್ ಆ್ಯಕ್ಟಿವಿಟಿ, ಅದು ಯಾವುದೇ ದೇಶ ಸೇವೆ ಅಲ್ಲ, ಯಾವುದೇ ರಾಜ್ಯದ ಸೇವೆ ಅಲ್ಲ, ಯಾವುದೇ ಭಾಷೆ ಸೇವೆನಂತೂ ಅಲ್ಲ. ಈಗ ಚಲನಚಿತ್ರ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಪ್ರೊಡ್ಯೂಸರ್ ಇದ್ದಾರೆ, ದುಡ್ಡು ಹಾಕಿದ್ದಾರೆ ಅಂತ. ಅದು ನಮ್ಮನೆ ಬರಲ್ಲ. ಅದು ನಮ್ಮ ರಾಜ್ಯದ ಜನ ಏನು ಬಯಸ್ತಾರೆ ಅಂದರೆ, ನಮ್ಮ ಭಾಷೆಗೆ ತೊಂದರೆ ಯಾರಾದರೂ ಕೊಡಲಿ, ಅವರು ನರೇಂದ್ರ ಮೋದಿ ಅವ್ರು ಕೊಡಲಿ, ಸಲ್ಮಾನ್ ಖಾನ್ ಕೊಡಲಿ, ಅಥವಾ ಕಮಲ್ ಹಾಸನ್ ಕೊಡಲಿ, ಅವರು ಒಂದು ಸಮಾಜದಲ್ಲಿ
ಶಾಂತಿ ಭಂಗ ಆಗುವಂಥ ಕಾರ್ಯಕ್ರಮ ಚಟುವಟಿಕೆ ಭಾಗಿಯಾಗಿದೆ ಹೇಳ್ಬಿಟ್ಟು ಸರ್ ನನಗೆ ಚೂರಿ ಹಾಕಿ ನನ್ನ ತಾಯಿ ಬೆನ್ನಿಗೆ ಚೂರಿ ಹಾಕಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ಅನ್ನೋಂತ ಒಂದು ಭಾಷೆ ಪ್ರೇಮ ಪ್ರತಿಯೊಬ್ಬರಿಗೆ ಇರುತ್ತೆ ಸರ್. ನೋಡಿ, ಇಲ್ಲಿ ಚಲನಚಿತ್ರ ಮಂಡಳಿ ಕೇಳಿ ಬ್ಯಾನ್ ಮಾಡ್ಬೇಕಾ ಬಿಡ್ಬೇಕಾ ಅಂತ ಹೇಳಿ ಸರ್ಕಾರ ಕೇಳೋಷ್ಟು ನಮ್ಮ ಸರ್ಕಾರ ದಡ್ಡ ಸರ್ಕಾರ ಅಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಕಮಲ್ ಹಾಸನ್ ಅಂತ ವ್ಯಕ್ತಿ ಒಂದು ಕಿಡಿಗೇಡಿ ತನಕ ಭಾಷೆ ಮಾತಾಡಿದ್ದಾನೆ. ಆ ಭಾಷೆಯಿಂದ ಅದು ನಮ್ಮ ರಾಜ್ಯದ ಕನ್ನಡಕ್ಕೆ ಧಕ್ಕೆ ಆಗಿದೆ, ಆಮೇಲೆ ಶಾಂತಿ ಭಂಗ ಆಗಿದ್ದು ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಈಗಲೇ ಅವ್ರನ್ನ ಅರೆಸ್ಟು ಮಾಡ್ಬೋದು, ಅಥವಾ ಅವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತೇಳಿ ಒಂದು ನಿಷೇಧ ಆರ್ಡ್ರ್ ಕೂಡ ಕೊಡ್ಬೋದು. ಆಮೇಲೆ ಅವರು ನಟಿಸಿದ ಚಿತ್ರಗಳಿಂದ ಹಿಡಿದು ಅವ್ರು ನಟಿಸಿದ ಚಿತ್ರಗಳು ಏನಾದರೂ ಚಿತ್ರಮಂದಿರಗಳಲ್ಲಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗಿ ಅಲ್ಲೇನೋ ಶಾಂತಿ ಭಂಗ ಆಗಿ ಅಲ್ಲಿ ರಾಜ್ಯದ ಆಸ್ತಿ ಪಾಸ್ತಿಗಳು ನಷ್ಟ ಆದರೆ ಅದು ಕಮಲ್ ಹಾಸನ್ ಹೊಣೆಗಾರಿಕೆ ಆಗ್ತಾರೆ. ಅದಕ್ಕೆ ಮುಂಜಾಗ್ರತೆಯಾಗಿ ಯಾವುದೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೇಳೋ ಅವಶ್ಯಕತೆ ಇಲ್ಲ. ಚಲನಚಿತ್ರ ಮಂಡಳಿಗೆ ಯಾವುದೇ ಕಾನೂನಿನ ಸ್ಟ್ಯಾಂಡ್ ಇಲ್ಲ. ಕರ್ನಾಟಕ ಚಲನಚಿತ್ರ ಮಂಡಳಿ ಅಥವಾ ತಮಿಳು ಚಲನಚಿತ್ರ ಮಂಡಳಿ ಕೇವಲ ಒಂದು ಏನಂತಾರೆ ಆ ಒಂದು ಸಂಸ್ಥೆಗಳು, ಅಲ್ಲಿ ಕಾನೂನು ವ್ಯವಸ್ಥೆಯನ್ನು ನಿರ್ಧಾರ ಮಾಡೋಷ್ಟು ಅವ್ರ ಶಕ್ತಿ ಇಲ್ಲ. ಆಮೇಲೆ ಬ್ಯಾನ್ ಮಾಡಬೇಡಿ ಅಂತ ಹೇಳೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ, ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಆಮೇಲೆ ಶಿವರಾಜ್ ಕುಮಾರ್ ಮಾತಾಡೋದು ತುಂಬಾ ತಪ್ಪಿದೆ. ಓಕೆ, ನಾನು ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಇದ್ದೆ. ಯಾಕೆ ಅಂತಂದ್ರೆ ಶಿವರಾಜ್ ಕುಮಾರ್ ಸರ್ ಅವರು ನನಗೆ ತುಂಬಾ ಅವ್ರ ಬಗ್ಗೆ ತುಂಬಾ ಮರ್ಯಾದೆ. ಯಾಕಂದ್ರೆ ದೊಡ್ಡ ಮನೆ ಅಂತಂದ್ರೆ ಅವರು ಯಾವಾಗಲೂ ಕೂಡ ಅವರು ಕನ್ನಡ ಮತ್ತು ಕನ್ನಡದ ಬದ್ಧತೆಯ ಬಗ್ಗೆ ಪ್ರಶ್ನೆ ಮಾಡುವಂತಹ ಘಟನೆಗಳು ಎಂದೂ ನಡೆದಿಲ್ಲ ಇಡೀ ಫ್ಯಾಮಿಲಿಯಿಂದ. ಆದ್ರೆ ಇವತ್ತು ಕಮಲ್ ಹಾಸನ್ ಅವರು ವೇದಿಕೆಯ ಮೇಲೆ ಮಾತಾಡುವಾಗ ಶಿವರಾಜ್ ಕುಮಾರ್ ಅವರು ಅಲ್ಲೇ ಇದ್ರೂ ಕೂಡ ಯಾವುದೇ ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಕನ್ನಡಿಗರಿಗೆ ಬೇಸರ ಇದೆ. ಹೌದು ಶಿವರಾಜ್ ಕುಮಾರ್ ಸರ್, ನೀವು ಈ ಕಾರ್ಯಕ್ರಮ ನೋಡ್ತಾ ಇಲ್ವೋ ಐ ಡೋಂಟ್ ನೋ. ಇದು ಆಮೇಲೆ ಕೂಡ ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕಾರ್ಯಕ್ರಮ ಇರುತ್ತೆ. ಯಾರಾದರೂ ಶಿವರಾಜ್ ಕುಮಾರ್ ಸರ್ಗೆ ತಲುಪಿಸಿ ಅಷ್ಟೇ. ನಿಮ್ಮನ್ನು ನಾವೆಲ್ಲರೂ ಪ್ರೀತಿಸ್ತೀವಿ, ಇಲ್ಲ ಅಂತಲ್ಲ. ನಿಮ್ಮ ಬಗ್ಗೆ ನಮ್ಗೆ ತುಂಬ ರೆಸ್ಪೆಕ್ಟ್ ಇದೆ, ತುಂಬ ಗೌರವ ಇದೆ. ಆದರೆ ಕಮಲ್ ಹಾಸನ್ ಅವರು ತಮ್ಮ ಎದುರುಗಡೆ, ಯಾಕೆಂದರೆ ನೀವು ನಮ್ಮ ಕನ್ನಡದ ಆಸ್ಮಿತೆ, ಅದರಲ್ಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇ ಆಗೋ ಹೋಗುಗಳಾದರೂ ನಿಮ್ಮನ್ನು ಹಿರಿಯಣ್ಣನ ಥರ ಎಲ್ಲರೂ ನೋಡ್ತಾರೆ. ಹೌದು, ಯಾಕೆಂದರೆ ನಿಮ್ಮ ಕುಟುಂಬದ ಹಿನ್ನೆಲೆ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಂದರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್. ನಿಮ್ಮ ಸ್ಥಾನದಲ್ಲಿ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ದರೆ ಅದು ಎಂತಹ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಸುಮ್ಮನೆ ಇರ್ತಾ ಇರಲಿಲ್ಲ. ಅದೇ ರೀತಿಯಾದಂಥ ನಿರೀಕ್ಷೆ ನಿಮ್ಮ ಮೇಲೆಯೂ ಕೂಡ ಇದೆ ಸರ್. ತಾವು ಅವತ್ತು ಅಲ್ಲಿದ್ರಿ, ಕಮಲ್ ಹಾಸನ್ ಅವರು ಮಾತಾಡಿದಾಗ ತಮಗೆ ಅದು ಅರ್ಥ ಆಯಿತೋ ಅರ್ಥ ಆಗಿಲ್ವೋ ಐ ಡೋಂಟ್ ನೋ. ಯಾಕೆ ಅಂದರೆ ಸಭೆ ಸಮಾರಂಭಗಳಲ್ಲಿ ಮಾತಾಡಿದಾಗ ಗದ್ದಲ ಇರುತ್ತೆ, ತಮಗೆ ಕೇಳಿಸಿಲ್ಲ ಇರ್ಬೋದು. ಅದು ಒಂದು ನಿಮಗೆ ಒಂದು ನಿಮಗೆ ಅದೊಂದು ನಾನು ಏನು ಹೇಳ್ತೀವಿ, ಬಿಡೋಣ ಅದನ್ನು, ಆಯಿತು ನಿಮ್ಗೆ ಗೊತ್ತಾಗಿಲ್ಲ ಅಂತ. ಅದು ಆದ ಮೇಲೂ ಕೂಡ ತಾವು ಮಾತಾಡಿರೋ ಮಾತುಗಳು ಯಾವ ಕನ್ನಡಿಗರಿಗೂ ಇಷ್ಟ ಆಗಿಲ್ಲ ಸರ್. ಐ ಮೇ ಸೌಂಡ್ ವೆರಿ ಹಾರ್ಡ್, ನಾನು ಮಾತಾಡ್ತಿರೋ ಮಾತುಗಳು ನಿಮಗೆ ಕಷ್ಟ ಆಗ್ಬೋದು, ಬಟ್ ಕನ್ನಡಿಗರ ಇಡೀ ಕರ್ನಾಟಕದ ಭಾವನೆಗಳನ್ನು ನಿಮಗೆ ಈ ಗ್ಯಾರಂಟಿ ನ್ಯೂಸ್ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿವರಾಜ್ ಕುಮಾರ್ ಸರ್, ತಾವು ಮಾತಾಡಿರುವ ಮಾತುಗಳು ಡೆಫಿನೆಟ್ಲಿ ಕನ್ನಡಿಗರಿಗೆ ಅಸಮಾಧಾನ ಇದೆ. ಅವರು ನಿಮ್ಮಿಂದ ಬಯಸ್ತಾ ಇರೋದು ಈ ರೀತಿ ಹೇಳಿರುವಂತಹ ಕಮಲ್ ಹಾಸನ್ ಅವರನ್ನು ನೀವು ಬೈರಿ, ಟೀಕಿಸ್ರಿ, ಅಥವಾ ನೀವೇನೇನೋ ಮಾಡಿ ಅಂತಲ್ಲ, ಅವ್ರ ಹತ್ರ ಕ್ಷಮೆ ಕೇಳಿಸಿ. ನೀವು ಈ ವಿಚಾರದಲ್ಲಿ ಒಪ್ಪಿಗೆ ಇಲ್ಲ, ನಿಮ್ಮ ಸಹಮತ ಇಲ್ಲ, ನೀವು ಇದನ್ನು ಖಂಡಿಸ್ತೀರಿ. ಕನ್ನಡದ ಬಗ್ಗೆ ಈ ರೀತಿಯಾದಂತಹ ತುಂಬ ಪೇಲವವಾದ ಮತ್ತು ತುಂಬ ಈ ನಿರ್ಲಕ್ಷ್ಯದ ಹೇಳಿಕೆ ಏನಿದೆ ಇದನ್ನು ನಾನು ಸಹಿಸೋದಿಲ್ಲ. ದಯವಿಟ್ಟು ಕಮಲ್ ಹಾಸನ್ ಸರ್, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ನೀವು ಕ್ಷಮೆ ಕೇಳಲೇಬೇಕು ಅಂತ ನೀವು ಹೇಳಬೇಕು ಅಂತ ಇಡೀ ಕರ್ನಾಟಕ ನಿರೀಕ್ಷೆ ಮಾಡ್ತಾ ಇದೆ ಶಿವರಾಜ್ ಕುಮಾರ್ ಸರ್.